ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಗಣರಾಜ್ಯೋತ್ಸವಕ್ಕೆ ರಾಜಧಾನಿ ದೆಹಲಿಯಲ್ಲಿ ಸಜ್ಜು. ಧ್ವಜಾರೋಹಣವನ್ನ ನೆರವೇರಿಸಲು ರಾಷ್ಟ್ರಪತಿ ಮುರ್ಮು. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಜ್ಜಾಗಿದೆ. ಧ್ವಜಾರೋಹಣ ನೆರವೇರಿಸಲು ರಾಷ್ಟ್ರಪತಿ ಮುರ್ಮು ನೆರವೇರಿಸುತ್ತಾರೆ. ದೇಶದ ಸಂವಿಧಾನ ಅಂಗೀಕರಿಸಿದ ಸುದಿನ ಇದು. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಅನಾವರಣಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. ಪಥ ಸಂಚಲನದಲ್ಲಿ 23 ಸ್ತಬ್ಧ ಚಿತ್ರ, 2500 ಕಲಾವಿದರು, ಒಂದೇ ಮಾತರಂ ಗೀತೆಯ ವರ್ಣಚಿತ್ರ ಪ್ರದರ್ಶನ ಆಗುತ್ತೆ. ಗಮನ ಸೆಳೆಯಲಿರುವಂತಹ ಆಪರೇಷನ್ ಸಿಂಧೂರ್ ಮಿಷನ್. ಮೊದಲ ಬಾರಿಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಪ್ರದರ್ಶನ ಮಾಡಲಾಗುತ್ತೆ. ಪರೇಡ್ನಲ್ಲಿ ಮುಧೋಳ ನಾಯಿ, ಕುದುರೆಗಳ ಪರೇಡ್. ಸಿಆರ್ಪಿಎಫ್ ಪುರುಷರ ತುಕಡಿಗೆ ಮಹಿಳಾ ಸಾರಥ್ಯ. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರು ಈ ಬಾರಿ ಅತಿಥಿಯಾಗಿರುತ್ತಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಮುಳುಗೆದ್ದಿರುವಂತದ್ದು. ಗಣರಾಜ್ಯೋತ್ಸವಕ್ಕೆ ಇದೀಗ ಸಕಲ ಸಿದ್ಧತೆಯನ್ನ ದೆಹಲಿಯಲ್ಲಿ ಮಾಡಿಕೊಂಡಿದ್ದಾರೆ. ಧ್ವಜಾರೋಹಣವನ್ನ ರಾಷ್ಟ್ರಪತಿ ಮುರ್ಮು ಅವರು ಅಲ್ಲಿ ಧ್ವಜಾರೋಹಣವನ್ನ ಮಾಡ್ತಾರೆ. ಸೊ ಎಂದಿನಂತೆ ಕೂಡ ಪ್ರತಿ ವರ್ಷದಂತೆ ಕೂಡ ಪರೇಡ್ ವ್ಯವಸ್ಥೆ ಆಗಿರ್ಬೋದು, ಇನ್ನು ಹಲವಾರು ಸ್ತಬ್ಧ ಚಿತ್ರಗಳ ಒಂದು ಪ್ರದರ್ಶನ ಆಗಿರ್ಬೋದು. ಇನ್ನು ಈ ಬಾರಿ ಆಪರೇಷನ್ ಸಿಂಧೂರ ಒಂದು ಮುಖ್ಯವಾದಂಥ ಒಂದು ಹೈಲೈಟ್ ಆಗಿದೆ ಅಲ್ಲಿ. ಯಾಕಂದ್ರೆ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕಾಣ್ತು, ಹೇಗೆಲ್ಲ ಒಂದು ಭ್ರಷ್ಟರನ್ನ, ಉಗ್ರರನ್ನ ಅಲ್ಲಿ ಅಟ್ಟಹಾಸವನ್ನ ಅವರನ್ನ ಅಲ್ಲಿ ತಗ್ಸೋಕೆ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಯುದ್ಧವನ್ನ ಮಾಡ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ, ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಆ ಒಂದು ಸಂಭ್ರಮವನ್ನ ನಾವು ಮಾಡಿದ್ದೀವಿ. ಇನ್ನು ಅದರಂತೆ ಅದರ ಒಂದು ಸ್ತಬ್ಧ ಚಿತ್ರವನ್ನ ಸಹಿತ ಅದ್ರ ಬಗ್ಗೆ ಕೂಡ ಅಲ್ಲಿ ಮಾತನಾಡ್ತಾರೆ. ಇನ್ನು ಅದ್ರ ಜೊತೆಗೆ ಒಂದೇ ಮಾತರಂ ಗೀತೆ ಆಗಿರ್ಬೋದು, ಇನ್ನು ಹಲವಾರು ಸಂಸ್ಕೃತಿಗಳನ್ನ ಅಲ್ಲಿ ಪ್ರದರ್ಶನ ಮಾಡುವಂಥದ್ದು ಆಗುತ್ತೆ. ಇನ್ನು ಅದರಂತೆ ಪರೇಡ್ ಕೂಡ, ಇನ್ನು ಮಹಿಳೆಯರ ಮುಖ್ಯಸ್ಥರಲ್ಲಿ ಅಲ್ಲಿ ಪರೇಡ್ ಅನ್ನ ಸಹಿತ ಮಾಡಲಾಗುತ್ತೆ. ಸೇನಾ ಈ ಒಂದು ಪ್ರದರ್ಶನವನ್ನ ಅಲ್ಲಿ ತೋರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರದರ್ಶನಕ್ಕೆ ಕ್ಷಣಗಣನೆ ಇದೀಗ ಆರಂಭವಾಗಿರುವಂಥದ್ದು. ಧ್ವಜಾರೋಹಣವನ್ನ ರಾಷ್ಟ್ರಪತಿ ಮುರ್ಮು ಅವರು ಅಲ್ಲಿ ಕೈಗೊಳ್ತಾರೆ. ಇನ್ನು ನರೇಂದ್ರ ಮೋದಿ ಅವರು ಸಹಿತ ಅಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಮಾತನಾಡುವಂಥದ್ದಾಗಿರ್ಬೋದು, ಇನ್ನು ಹಲವಾರು ರೀತಿಯಾದಂಥ ಪ್ರದರ್ಶನಗಳು, ಸಂಸ್ಕೃತಿಗಳು ಅಲ್ಲಿ ಪ್ರದರ್ಶನ ಆಗುತ್ತೆ. और ये है कर्तव्य पथ पर सलामी मंच के सामने जय भारती की जोशीली धुन बजाता हुआ नौसेना का ब्रास बैंड। नेतृत्व बैंड मास्टर चीफ पेटी ऑफिसर सेकंड क्लास एम एंथनी राज कर रहे हैं। भारतीय नौसेना का विश्व विख्यात ब्रास बैंड दस्ता, 80 बैंड वादक जिसमें शामिल। नौसेना ब्रास बैंड के ठीक पीछे है नौसेना का मार्चिंग कंटिंजेंट, 144 युवा नौसैनिकों की ये टुकड़ी, जिसमें महिला और पुरुष दोनों ही शामिल हैं। नेतृत्व लेफ्टिनेंट प्रज्वल एम कर रहे हैं। लेफ्टिनेंट मुदिता गोयल, लेफ्टिनेंट शर्वानी सुप्रिया और लेफ्टिनेंट देविका एच प्लाटून कमांडर्स के तौर पर दस्ते में शामिल। उपस्थित जनसमूह आह्लादित, रोमांचित, गौरवान्वित। ಜೀಪಿನಲ್ಲಿ ಮಾನ್ಯ ರಾಜ್ಯಪಾಲರು, ಆರ್ಮಿ, ಏರ್ಫೋರ್ಸ್, ಸಿಆರ್ಪಿಎಫ್, ಮಹಿಳಾ ತುಕಡಿ, ತಮಿಳುನಾಡು ಪೊಲೀಸ್, ಕೆಎಸ್ಆರ್ಪಿ, ಸಿಐಆರ್, ಕೆಎಸ್ಐಎಸ್ಎಫ್,
ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಪುರುಷರ ಒಂದು ತುಕಡಿ, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಸಂಚಾರ ವಿಭಾಗದ ಒಂದು ತುಕಡಿ, ಡಾಗ್ ಸ್ಕ್ವಾಡ್, ಕಾರಾಗೃಹ ಇಲಾಖೆ, ಎನ್ಸಿಸಿಯ ಒಂದು ತುಕಡಿ, ಫೈರ್ ಇಲಾಖೆ, ಅಬಕಾರಿ ಇಲಾಖೆ, ಟ್ರಾಫಿಕ್ ವಾರ್ಡನ್, ಹಲವಾರು ಶಾಲಾ ಕಾಲೇಜುಗಳ ಮಕ್ಕಳು ಭಾಗಿಯಾಗಿರುವ ತುಕಡಿಗಳು, ಎಲ್ಲರಿಂದ ಗೌರವ ರಕ್ಷೆ ಸ್ವೀಕಾರ ಮಾನ್ಯ ರಾಜ್ಯಪಾಲರಿಂದ. Police Public School, Koramangala, Vichitra Public School, Banashakari, third stage. Army, English Band, City of Reserve, and ASRB. And now we move on to the other house. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿರುವಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು.